ಫ್ಯಾಕ್ಟ್ರಿಯಲ್ಲಿ 3 ಮೆಷಿನ್ ಇದೆ, ಎ ಬಿ ಸಿ. ಮೆಷಿನ್ ಎ 1% ಡಿಫೆಕ್ಟಿವ್ ಐಟಮ್ನ ತಯಾರಿ ಮಾಡುತ್ತೆ. ಮೆಷಿನ್ ಬಿ 5%, ಮೆಷಿನ್ ಸಿ 7%. ಎ 50% ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನೀವೇನು ಪ್ರೊಡ್ಯೂಸ್ ಮಾಡ್ತೀರೋ ಅದು 50 ಭಾಗ ಎ ಇಂದ ಬರ್ತಾ ಇದೆ. ಬಿ 30, ಸಿ 20. ನಿಮ್ಮ ಕೈಯಲ್ಲಿ ಇವಾಗ ಡಿಫೆಕ್ಟಿವ್ ಐಟಮ್ ಇದೆ. ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ ಇಟ್ ವಾಸ್ ಪ್ರೊಡ್ಯೂಸ್ಡ್ ಬೈ ಎ? ಸರಿನಾ? ಸೊ ಇಲ್ಲಿ ಏನು ಬರ್ಬೇಕು ನಮಗೆ? ಪ್ರಾಬಿಲಿಟಿ ಆಫ್ ಅ ಡಿಫೆಕ್ಟಿವ್ ಐಟಮ್ ಫ್ರಮ್ ಎ ಅಲ್ವಾ? ಅಲಾಂಗ್ ದ ಹಾರಿಜಾಂಟಲ್ ಏನು ಬರಿಬೇಕು ನಾವು? ಅಲಾಂಗ್ ದ ಹಾರಿಜಾಂಟಲ್ ಮತ್ತು ಅಲಾಂಗ್ ದ ವರ್ಟಿಕಲ್ ಏನು ಬರಿಬೇಕು ಹೇಳಿ? ಅಲಾಂಗ್ ದ ಹಾರಿಜಾಂಟಲ್ಲು ಯಾವ ಮೆಷಿನ್ ಅಂತ ಹೇಳಿ? ಔಟ್ಪುಟ್ ಫ್ರಮ್ ದ ಮೆಷಿನ್. ಅಲಾಂಗ್ ದ ವರ್ಟಿಕಲ್ಲು ಅದ್ರ ಕ್ವಾಲಿಟಿ. ಸರಿನಾ? ಅಲ್ವಾ? ಸೊ ಮೆಷಿನ್ ಎ 0.5% of the time it produces. Machine B 0.3 and machine C 0.2% of the time it produces the good. ಅಲ್ವಾ? 50%, ಇದು 30-20. Machine A produces 1% of defective item. Machine B produces around 5% ಮತ್ತು 7%. ಸೊ ಇದು ನೋಡೋದಕ್ಕೆ ಚಂದ ಇರಲಿ ಅಂತ ಹೇಳಿ ನಾನು ಹಿಂಗೆ ಬರೀತಾ ಇರೋದು. ಇಲ್ಲ ಅಂತ ಹೇಳಿದ್ರೆ ಈ ಥರ ಏನೋ ನೀವು ಸ್ಟೆಪ್ಸ್ ಇಷ್ಟೊಂದು ನೀಟಾಗಿ ಏನು ಬೇಕಾಗಿಲ್ಲ. ಸೊ ಇದು 0.01 ಮತ್ತಿದು 0.05 ಡಿಫೆಕ್ಟಿವ್, ಇದು 0.07 ಡಿಫೆಕ್ಟಿವ್. ಸರಿ ಅಲ್ವಾ? ಸೊ ದಿಸ್ ಇಸ್ 0.99 ನಾಟ್ ಡಿಫೆಕ್ಟಿವ್, 0.95 ನಾಟ್ ಡಿಫೆಕ್ಟಿವ್, ಇದು 0.93 ನಾಟ್ ಡಿಫೆಕ್ಟಿವ್. ಸರಿನಾ? ಅಷ್ಟೇ, ಇನ್ನೇನಿಲ್ಲ. ಈ ಚಿತ್ರ ಬಿಡಿಸ್ತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಬಂದಂಗೆ ಲೆಕ್ಕ. ದಿಸ್ ಇಸ್ ಈಕ್ವಲ್ ಟು ಪ್ರೊಬಾಬಿಲಿಟಿ ಆಫ್ ಎ into probability that it's a defective item from A divided with probability it's from A and it's a defective from A plus B and it's a defective probability of defective item from B plus C and it's a defective item from C. ಮತ್ತು ನಮ್ಮ ಫಾರ್ಮುಲಾ probability of any event is number of outcomes with that event divided by the sample space number of events. A given B is number of items in A given B ಅಂತ ಹೇಳ್ತು ಅಂದರೆ, ಸೊ ನಂಬರ್ ಆಫ್ ಐಟಮ್ಸ್ ಇನ್ ಎ and B divided by number of items in B. ಸರಿನಾ? ಸೊ ಕೊನೆಯದಾಗಿ ಸೊಲ್ಯೂಷನ್ ಇಲ್ಲೇ ಬರೀನ ಕಂಡು ಕೆಳಗಡೆ. ನ್ಯೂಮರೇಟ್ರಲ್ಲಿ ಇದು ಪ್ರಾಬಬಿಲಿಟಿ ಆಫ್ ಎ ಬಂದು 50%, ಡಿಫೆಕ್ಟಿವ್ ಬಂದು 1. ಸರಿನಾ? ಡಿವೈಡೆಡ್ ವಿತ್ ಇದು 5/1000 ಆಗುತ್ತೆ. ಪ್ಲಸ್ ಬಿ ಯಲ್ಲಿರುವಂಥ ಡಿಫೆಕ್ಟಿವ್ ಐಟಮ್ ಬಂದು ಬಿ ಚಾನ್ಸ್ ಬಿ ಗೆಟಿಂಗ್ ಸೆಲೆಕ್ಟೆಡ್ ಚಾನ್ಸ್ ಬಂದು 3/10. ಇದರಲ್ಲಿ ಡಿಫೆಕ್ಟ್ ಬಂದು 5/100 ಪ್ಲಸ್ ಮತ್ತಿದು 20% ಮತ್ತಿದು 7% ಡಿಫೆಕ್ಟಿವ್ ಐಟಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಕೊನೆಯದಾಗಿ ಕಾಮನ್ ಇದೆ ಎಲ್ಲ ಟರ್ಮ್ಸಲ್ಲೂ 5 divided by ದಿಸ್ ಇಸ್ 20, 14, 34 ಅಷ್ಟೇ. ಇದೇನು ಸಿಂಪ್ಲಿಫೈ ಮಾಡೋದಕ್ಕಲ್ಲ, ಇದೇ ನಿಮ್ಮ ಉತ್ತರ ಅಷ್ಟೇ.